ಫ್ಯಾನ್ಸಿ ಸ್ಯಾರೀಸು ಅಂದರೆ ನೀವೆಲ್ಲ ಕಡೆ ಪಾರ್ಟಿಗೆ ಇರ್ಬೋದು ಅಥವಾ ಬೇರೆ ಕಡೆ ಎಲ್ಲಾದರೂ ಒಕೇಶ್ನಲ್ಲಿ ಎಲ್ಲಾದರೂ ಹೋಗ್ತಿರ್ತೀರಾ, ತುಂಬ ಟ್ರೆಂಡಿಯಾಗಿ ಕಾಣಿಸ್ಬೇಕು ಅಂತ ಅಂದ್ಕೊಂಡಿರ್ತೀರಾ. ಜಸ್ಟ್ ಸಿಂಗಲ್ ಪಿನ್ ಹಾಕ್ಕೊಂಡು ನೀವು ಚೆನ್ನಾಗಿ ಫಿಟ್ಟಾಗಿ ಉಟ್ಕೊಂಡು ಹೋಗ್ಬಿಟ್ರೆ ಸ್ಯಾರೀಸ್ ಅಂತೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಅಲ್ಲಿ ನೀವು ನೋಡ್ತಿದ್ದೀರಾ ಒಂದು ಫುಲ್ ಕ್ರೇಪ್ ಡಿಸೈನ್ ಇದೆ ಅಂತ ಅನಿಸುತ್ತೆ, ಟಿಶ್ಯೂ ಥರ ಕಾಣಿಸ್ತಾ ಇದೆ. ಅದು ಯಾವ ಬಟ್ಟೆ ಅಂತ ನನಗೆ ಗೊತ್ತಾಗಬೇಕು. ಸ್ವಲ್ಪ ಮೇಲ್ಗಡೆ ಇರೋ ಒಂದು ಸ್ಯಾರಿ ತೋರಿಸ್ತೀರಾ? ಇಲ್ಲಿ ಚಂದನ ಬ್ರದರ್ಸ್ಗೆ ಎಲ್ಲ ಥರ ಕಸ್ಟಮರ್ಸು ಬರ್ತಾರೆ, ತುಂಬ ಹೈಫೈ ಆಗಿರೋರು ಬರ್ತಾರೆ. ಆ್ಯಂಡ್ ತುಂಬ ಎಲ್ಲ ಥರ ವೇರ್ ಮಾಡೋ ಬಟ್ಟೆ ಅವರು ಕೂಡ ಬರ್ತಾರೆ. ಆ್ಯಂಡ್ ನಾರ್ಮಲಾಗಿ ಜನರಲಾಗಿ ವೇರ್ ಮಾಡೋರು ಕೂಡ ಬರ್ತಾರೆ. ಸೊ ಎಲ್ಲ ಥರ ಮನುಷ್ಯರಿಗೂ ಸಿಗುವಂಥ ಒಂದು ಮಳಿಗೆ ಮೇಳ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ಯಾರಿ ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ವೈಟ್ ಬನಾರಸ್ ಸ್ಯಾರಿ. ಇವಾಗಲೂ ಇದನ್ನು ತೊಗೊಂಡ್ರೆ ಇನ್ನು 10 ಇಯರ್ಸ್ ಆದಮೇಲೆ ಬಿಟ್ಟು ನೋಡಿದ್ರು ಇದ್ರ ವೈಟ್ ಮಾತ್ರ ಕಡಿಮೆ ಆಗಲ್ಲ. ಸ್ಯಾರಿ ಇವಾಗ ಹೇಗೆ ತೊಗೊಂಡಿರ್ತೀವೋ ಅದು ನಾವು ಇಟ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೇಳಿರ್ಬೋದು ಎಲ್ಲರೂ ಬನಾರಸ್ ಸಿಲ್ಕ್ ಸ್ಯಾರೀಸ್ ಅಂತ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮದುವೆಗೆಲ್ಲ ಆಗಿನ ಒಂದು ಕಾಲದಲ್ಲಿ ಎಲ್ಲರೂ ತುಂಬ ಇದನ್ನೇ ತೊಗೊಳ್ತಾ ಇದ್ರು, ತುಂಬ ಜಾಸ್ತಿ ದಿನ ಬರುತ್ತೆ. ತುಂಬ ಸಣ್ಣಗಿರೋರು ಕೂಡ ಈ ಒಂದು ಬ್ಲೌಸ್ ಸ್ಯಾರೀಸ್ನ ತಗೊಂಡು ಸ್ಟಿಚ್ ಮಾಡಿಸ್ಕೋಬೋದು. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಎಂತಕ್ಕಂದರೆ ನಾನು ದಪ್ಪ ಇದ್ದೀನಿ, ನಾನು ಸಣ್ಣ ಇದ್ದೀನಿ ಅಂತ ಯೋಚನೆ ಮಾಡಿಕೊಂಡು ಈ ಒಂದು ಸ್ಯಾರಿನ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಎಂತಕ್ಕಂದರೆ ಇಷ್ಟು ದಪ್ಪ ಇದ್ರೂ ನಡೆಯುತ್ತೆ ಆ್ಯಂಡ್ ತುಂಬ ಸಣ್ಣ ಇದ್ರೂ ನಡೆಯುತ್ತೆ. ಒಟ್ಟಿನಲ್ಲಿ ಬ್ಲೌಸ್ ಮಾತ್ರ ನಿಮಗೆ ಹೆಂಗೆ ಬೇಕೋ ಹಾಗೆ ನೀವು ಸ್ಟಿಚ್ ಮಾಡಿಸ್ಕೋಬೋದು.